ಹೊಸ ವರ್ಷ ಬಂದ್ರೆ ಸಾಕು ಬೆಂಗಳೂರು ನಶೆಯ ರಾಜಧಾನಿಯಾಗ್ಬಿಡುತ್ತೆ. ಹೀಗಾಗಿಯೇ ಎಚ್ಚೆತ್ತ ಬೆಂಗಳೂರು ಪೊಲೀಸರು ವಿದೇಶದಿಂದ ಬರೋ ಡ್ರಗ್ಸ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇದೀಗ ರೇಷನ್ ಅಂಗಡಿಯಲ್ಲೂ ನಶೆ ಐಟಂ ಇಟ್ಟಿದ್ದ ಖತರ್ನಾಕ್ಗಳನ್ನ ಖೆಡ್ಡಾಗಿ ಕೆಡವಿದ್ದಾರೆ. ಹೊಸ ವರ್ಷಕ್ಕೆ ದಿನಗಣನೆ ಶುರುವಾಗಿದೆ. ಕಲರ್ಫುಲ್ ಲೈಟ್ಸ್, ಡಿಜೆ ಸಾಂಗ್ಸ್ಗೆ ಸ್ಟೆಪ್ಸ್ ಹಾಕಿ ಕುಣಿದು ಕೇಕೆ ಹಾಕಲು ಯೂತ್ಸ್ ರೆಡಿ ಆಗ್ತಿದ್ದಾರೆ. ಆದರೆ ಈ ಪಾರ್ಟಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ನ್ಯೂ ಇಯರ್ ನಲ್ಲಿ ಡ್ರಗ್ಸ್ ಸಪ್ಲೈಗೆ ಸಜ್ಜಾಗಿದ್ದವರಿಗೆ ಸಿಸಿಬಿ ಬಿಗ್ ಶಾಕ್ ಕೊಟ್ಟಿದೆ. ಕ್ರಿಸ್ಟಲ್ ಉಪ್ಪು, ಯೆಲ್ಲೋ ಉಪ್ಪು, ಡೆಟಾಲ್ ಸೋಪು, ಧವಸ ಧಾನ್ಯ, ಮೂಂಗ್ ದಾಲ್ ಇದನ್ನೆಲ್ಲ ನೋಡಿ ಇದೇನಪ್ಪ ದಿನಸಿ ವಸ್ತುಗಳನ್ನೆಲ್ಲ ತೋರಿಸ್ತಿದ್ದಾರೆ ಅಂದ್ಕೊಂಡ್ರ? ಇಲ್ಲೇ ನೋಡಿ ಇರೋದು ಟ್ವಿಸ್ಟ್. ಹೊಸ ವರ್ಷದ ಹೊತ್ತಲ್ಲೇ ರಾಜಧಾನಿ ನಶೆ ಲೋಕ. ಉಪ್ಪು, ಹತ್ತಿ, ಮೂಂಗ್ ದಾಲ್ನಲ್ಲಿತ್ತು ಬಗೆ ಬಗೆ ಮಾದಕ. ಉಪ್ಪಿನ ಕವರ್ನಲ್ಲೂ ಡ್ರಗ್ಸ್, ಡೆಟಾಲ್ ಸೋಪ್ನಲ್ಲೂ ಡ್ರಗ್ಸ್, ಮೂಂಗ್ ದಾಲ್ನಲ್ಲೂ ನಶೆ. ಪೊಲೀಸರು ಚಾಪೆ ಕೆಳಗೆ ನುಗ್ಗಿದ್ರೆ ಮಾದಕ ಪೆಡ್ಲರ್ಗಳು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ. ರಾಜಧಾನಿ ಜನರಿಗೆ ನಶೆ ಏರಿಸಲು ಕೋಟಿ ಕೋಟಿ ಬೆಲೆಯ ಡ್ರಗ್ ಸ್ಟೋರ್ ಮಾಡಿದ್ದ ಲೇಡಿ ಪೆಡ್ಲರ್ ಸಿಸಿಬಿ ಬಲೆಗೆ ಬಿದ್ದಿದ್ದಾಳೆ. ಈಕೆಯೇ ಡ್ರಗ್ಸ್ ಮಾರ್ತಿದ್ದ ನೈಜೀರಿಯಾ ಮೂಲದ ರೋಸ್ಲೈನ್. ಕೆಆರ್ ಪುರಂನ ಟಿಸಿ ಪಾಳ್ಯದಲ್ಲಿ ಕಳೆದ 5 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ನಡೆಸುತ್ತಿದ್ಲು. ಆದ್ರೆ ಈ ಅಂಗಡಿಯಲ್ಲಿ ಮುಂಬೈನಿಂದ ಪ್ರಾವಿಷನ್ ಐಟಂಗಳ ಮೂಲಕ ಬರ್ತಿದ್ದ ಡ್ರಗ್ಸ್ ಮಾರ್ತಿದ್ಲು. ಮುಂಬೈನಿಂದ ರೋಸ್ಲೈಮ್ ಅಂಗಡಿಗೆ ಜೂಲಿಯಟ್ ಎಂಬ ಮತ್ತೊಬ್ಬ ವಿದೇಶಿ ಮಹಿಳೆ ಈ ಸರಕು ತಂದಿದ್ಲು. ಆದ್ರೆ ಪೊಲೀಸರನ್ನ ಕಂಡು ಪರಾರಿಯಾಗಿದ್ದಾಳೆ. ಸದ್ಯ ಸಿಸಿಬಿ ಪೊಲೀಸರು 24 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜೊತೆಗೆ 70 ಸಿಮ್ಗಳನ್ನು ಸೀಸ್ ಮಾಡಿದ್ದಾರೆ. ಒಟ್ಟು 12 kgಯಷ್ಟು ಈ MDMA ಯೆಲ್ಲೋ ಮತ್ತು ವೈಟ್ ಕ್ರಿಸ್ಟಲ್ ಫಾರ್ಮ್ದಲ್ಲಿರ್ತಕ್ಕಂಥದ್ದು, ಪ್ಯೂರ್ ಫಾರ್ಮಲ್ಲಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ, ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಒಬ್ಬ ವಿದೇಶಿ ಮಹಿಳೆಯನ್ನು ಬಂಧಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 24 ಕೋಟಿ ಆಗಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಸದ್ಯ ನಶೆ ಏರಿಸಿಕೊಳ್ಬೇಕೆಂದು ಹಾತೊರೆಯುತ್ತಿದ್ದವರು ಮಾದಕ ವಸ್ತು ಮಾರಾಟ ಮಾಡಿ ದುಡ್ಡು ಮಾಡಬೇಕು ಅಂತಿದ್ದವರಿಗೆ ಸಿಸಿಬಿ ಶಾಕ್ ಕೊಟ್ಟಿರುವುದಂತೂ ಸತ್ಯ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.